ಸ್ನೇಹಿತರೆ, ಕೇವಲ 5 ನಿಮಿಷಗಳಲ್ಲಿ ನಿಮಗೆ ಸರ್ಕಾರದಿಂದ ಮಂಜೂರಾಗಿರುವ ಭೂಮಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ನಿಮ್ಮ ಹಳ್ಳಿಯಲ್ಲಿ ಜಮೀನಿನ ಮೇಲೆ ನಡೆದಿರುವ ಮಾರಾಟ, ಗುತ್ತಿಗೆ, ಅಡಮಾನ, ಭೌತಿಕತೆ ವಿನಿಮಯ ಹಾಗೂ ಎಲ್ಲ ರೀತಿಯ ಹಕ್ಕು ವರ್ಗಾವಣೆ ಮತ್ತು ಹಕ್ಕು ಬಿಡುಗಡೆ ವಿವರಗಳನ್ನು ಈಗ ನೀವು ಸುಲಭವಾಗಿ ನೋಡಬಹುದು. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕವೇ ಈ ದಾಖಲೆಗಳನ್ನು ಪರಿಶೀಲಿಸಿ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು. ಹಾಗಾದರೆ ಹೇಗೆ ನೋಡಬೇಕು? ಬನ್ನಿ ಈಗಲೇ ತಿಳಿಯೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಆಗ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಕಾವೇರಿ 2.0 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರೋಮ್ ಪೇಜಿಗೆ ಬಂದ ತಕ್ಷಣ ನೀವು ಕಾವೇರಿ 2.0 ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಕಾವೇರಿ 2.0 ಕರ್ನಾಟಕ ಸರ್ಕಾರ ಅಂತ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಇದನ್ನ ಕನ್ನಡ ಅಥವಾ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲೂ ನೀವು ಈ ವೆಬ್ಸೈಟ್ ನೀವು ಬಳಕೆ ಮಾಡಬಹುದು. ನಂತರ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಫಸ್ಟ್ ಯಾರು ನೀವು ಈ ಕಾವೇರಿ 2.0 ಅಪ್ಲಿಕೇಶನ್ ಬಳಸಕ್ ಬಂದಿದ್ದೀರಾ ಅಂತವ್ರು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ ಅವರು ಡೈರೆಕ್ಟ್ ಲಾಗಿನ್ ಆಗ್ಬೋದು. ರಿಜಿಸ್ಟರ್ ಯಾವ ತರ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ಲಿ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಆ ವಿಡಿಯೋನ ನೋಡ್ಬೋದು. ಹಾಗೂ ಜೊತೆಗೆ ನಾನು ಯಾವ ತರ ರಿಜಿಸ್ಟರ್ ಆಗಬೇಕು ಅಂತ ಹೇಳ್ಕೊಡ್ತೀನಿ. ಬನ್ನಿ, ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫುಲ್ ನೇಮ್ ಎಂಟರ್ ಮಾಡಿ, ಇಲ್ಲಿ ಮಿಡಲ್ ನೇಮ್ ಎಂಟರ್ ಮಾಡಿ, ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಜೆಂಡರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಒಂದು ಸೆಂಡ್ OTP ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. OTP ಬರುತ್ತೆ, OTP ಎಂಟರ್ ಮಾಡಿ. ಆಸ್ ಇಟ್ ಈಸ್ ಸೇಮ್ ಇಮೇಲ್ ID ಕೂಡ ಇರುತ್ತೆ. ಇಮೇಲ್ ಐಡಿಗೆ ಒಂದು ಸೆಂಡ್ OTP ಅಂತ ಕ್ಲಿಕ್ ಮಾಡಿ, OTP ಎಂಟರ್ ಮಾಡಿ. ಅದಾದ್ಮೇಲೆ ಸೆಕ್ಯೂರಿಟಿ ಟೈಪ್ ಕ್ವಶನ್ಸ್ ನೀವು ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ನೀವು ಯಾವ್ದು ಬೇಕೋ ನಿಮ್ಮ ಆನ್ಸರ್ನ ಟೈಪ್ ಮಾಡಿಕೊಂಡು ನೀವು ಇಲ್ಲಿ ಏನು ಕಾಣಿಸ್ತಾ ಇದೆ ಕ್ಯಾಪ್ಚರ್ಟ್, ಅದನ್ನ ಆಸ್ ಇಟ್ ಈಸ್ ಎಂಟರ್ ಮಾಡಿ. ನಂತರ ನೀವು ರಿಜಿಸ್ಟರ್ ಅಂತ ಕೊಟ್ರೆ ನಿಮ್ಗೆ ಒಂದು OTP ಬರುತ್ತೆ. ಅದಾದ್ಮೇಲೆ ನೀವು KYC ಮಾಡಿ ಲಾಗಿನ್ ಆದ್ರೆ ನೀವು ನೆಕ್ಸ್ಟ್ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಇಮೇಲ್ ಐಡಿಗೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮ ಯೂಸರ್ ID ಮತ್ತೆ ಪಾಸ್ವರ್ಡ್ ಬರುತ್ತೆ. ಇವಾಗ ಬನ್ನಿ ಲಾಗಿನ್ ಯಾವ ತರ ಆಗೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸರ್ ID ಬಂದ್ಬಿಟ್ಟು ನಿಮ್ದು ಏನಿರುತ್ತೋ ಮೇಲ್ ID ಅದೇ ನಿಮ್ ಯೂಸರ್ ID ಆಗಿರುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID ಏನಿರುತ್ತೋ ಅದೇ ನಿಮ್ ಯೂಸರ್ ID ಆಗುತ್ತೆ. ಇಲ್ಲಿ ಪಾಸ್ವರ್ಡ್ ನ ಎಂಟರ್ ಮಾಡಬೇಕಾಗುತ್ತೆ. ಆಸ್ ಇಟ್ ಈಸ್ ಇಲ್ಲಿ ಏನ್ ಕಾಣ್ತಾ ಇದೆ ಕ್ಯಾಪ್ಚರ್ಟ್, ನೀವು ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ತರ ಒಂದು OTP ಬರುತ್ತೆ. ನಿಮ್ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಎರಡೂ ಕಡೆಗೂ ನಿಮ್ಗೆ OTP ಹೋಗುತ್ತೆ. ನೀವು ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ಎಂಟ್ರಿ ಮಾಡಿದ್ರು ಆಗುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿ, ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದ್ಮೇಲೆ ನಾನು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು EC ಯಾವ ತರ ತಗೋಬೇಕು ಅಂತ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ, ಅದನ್ನ ನೀವು ನೋಡ್ಬೋದು. ಅದ್ರ ಜೊತೆಗೆ ನಾನು ಸರ್ಟಿಫೈಡ್ ಕಾಪೀಸ್ನ ಯಾವ ತರ ತಗೋಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ಬೇಕಾದ್ರೆ ಹೋಗಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ನಾನು ಇವತ್ತು ಬಂದು ಇಂಡೆಕ್ಸ್ 2 ರಿಪೋರ್ಟ್ಸ್ ಅಂತ ಇದೆಯಲ್ಲ, ಇದನ್ನ ನಾನು ನಿಮ್ಗೆ ಯಾವ ತರ ತಗೋಬೇಕು, ಇದ್ರಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಡಿಸ್ಟಿಕ್ ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ತಾಲೂಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೋಬಳಿ ಏನಿರುತ್ತೆ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ವಿಲೇಜ್ ಯಾವ್ದು ಬರುತ್ತೆ ನೀವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತಿರ್ಗಾ ಅದಾದ್ಮೇಲೆ ನಿಮ್ಗೆ ಯಾವ ಡೇಟ್ ಇಂದ ಬೇಕು, 1 ವರ್ಷದ ಬೇಕಾ 2 ವರ್ಷದ ಬೇಕಾ, ಆ ತರ ನೀವು ಆ ಡೇಟ್ ಇಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು 1 ವರ್ಷದ್ದು ಸೆಲೆಕ್ಟ್ ಮಾಡ್ಕೊಂತೀನಿ. ಜನವರಿಯಿಂದ ಪ್ರೆಸೆಂಟ್ ಡೇಟ್ ಏನಿದೆ ಆ ಡೇಟ್ ಗಂಟ ನಾನು ಸೆಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ಜನರೇಟ್ ರಿಪೋರ್ಟ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ನೋಡಿ, ನೀವು ಜನರೇಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂತು ನೋಡಿ, ನಿಮ್ದು ಏನಿದೆ ನಿಮ್ಮ ವಿಲೇಜ್ ಪಂಚಾಯಿತಿಲಿ ಪ್ರತಿಯೊಬ್ಬರದು ಕೂಡ ಯಾವ ರೀತಿ ದಾಖಲೆಗಳು, ನಿಮ್ಮ ಮಾರಾಟ, ವರ್ಗಾವಣೆ, ಸೇಲ್ ಏನೇ ಒಂದು ಆಗಿರ್ಲಿ ಮಾಹಿತಿ, ಅದರದ್ದು ಪ್ರತಿಯೊಂದು ಮತ್ತೆ ಸ್ಯಾಂಕ್ಷನ್, ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರುತ್ತೆ ಗೊತ್ತಾ, ಅದ್ರ ಮಾಹಿತಿ ಕೂಡ ನೀವು ನೋಡಬಹುದು. ನಾನು ನೋಡಿ ಈ ಪೇಜ್ ಚೇಂಜ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ಲೈನ್ ನೋಡಿ ಡಿಸ್ಚಾರ್ಜ್ ನೋಡಿ, ಅಗ್ರಿಕಲ್ಚರ್ ಸೇಲ್ ಆಗಿರೋದು, ಮಾರಾಟ, ರಿಕವೆನ್ಸಿ, ಮತ್ತೆ ಮಾರ್ಟ್ಗೇಜ್ ಹಾಕಿರೋದು, ಪಾರ್ಟಿಷನ್ ಡಿಡ್ ಆಗಿರೋದು, ಗಿಫ್ಟ್ ಡಿಡ್, ಸೇಲ್ ಡಿಡ್, ಅಗ್ರಿಮೆಂಟ್ ಆಫ್ ಸೇಲ್, ಈ ತರ ನಿಮ್ ಪಂಚಾಯಿತಿಲಿ ನಿಮ್ಮ ವಿಲೇಜ್ ಅಲ್ಲಿ ನಿಮ್ಮ ಇರುವಂತ ಎಷ್ಟು ಸರ್ವೆ ನಂಬರ್ ಇದೆ ಅಷ್ಟು ಸರ್ವೆ ನಂಬರ್ ಅಲ್ಲಿ ಏನ್ ಬದಲಾವಣೆ, ಹಕ್ಕು ಬಿಡುಗಡೆ ಆಗಿ ಬೇರೆಯವರಿಗೆ ವರ್ಗಾವಣೆ ಆಗಿರುತ್ತೋ ಆ ಪ್ರತಿಯೊಂದು ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ. ಇದನ್ನ ನೀವು ನೋಡ್ಕೋಬಹುದು. ಆವಾಗ ನಿಮ್ಗೆ ಏನಾಗುತ್ತೆ, ಏನೋ ಒಂದು ಮಾಹಿತಿ ನಿಮ್ಗೆ ಸಿಗಲ್ಲ, ಅದ್ರ ಜೊತೆಗೆ ಇಲ್ಲಿ ರಿಜಿಸ್ಟರ್ ಪೇಪರ್ಸ್ ಕೂಡ ಸಿಗುತ್ತೆ. ಅದ್ರದ್ದು ಆ ರಿಜಿಸ್ಟರ್ ಪೇಪರ್ಸ್ ಡಾಕ್ಯುಮೆಂಟ್ಸ್ ನಂಬರ್ಸ್ ಏನಿರ್ತವೆ ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಂಬರ್ ಕೂಡ ನೀವು ಈ ಲೈನ್ ಅಲ್ಲಿ ನೋಡಬಹುದು.
ಈ ಲೈನ್ ಏನಿದೆ ಪ್ರೆಸೆಂಟ್ ಲೈನು, ಈ ಲೈನಲ್ಲಿ ನೀವು ನೋಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ರಿಜಿಸ್ಟರ್ ಪೇಪರ್ ಸಿಗುತ್ತೆ. ಪ್ರತಿಯೊಂದು ದಾಖಲೆಗಳು ಯಾರಿಂದ ಯಾರಿಗೆ, ಅವ್ರ ಹೆಸರು, ಎಕರೆ, ಎಷ್ಟು ಜಮೀನು, ಎಲ್ಲಿ, ಯಾವ ಡೇಟು, ಪ್ರತಿಯೊಂದು ಮಾಹಿತಿ ಕೂಡ ನೀವು ಕೂತಲ್ಲೇ ನೋಡ್ಬೋದು. ಇದನ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ನೋಡಿ ಈ ಥರ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊತಾ ಹೋದ್ಮೇಲೆ ನೋಡಿ ಈ ಥರ ಇರುತ್ತೆ. ನೋಡಿ ಇಲ್ಲಿದೆ ನೋಡಿ, ಸರ್ಕಾರದಿಂದ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ, ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ ಅಲ್ವಾ, ಅದೆಲ್ಲ ನೋಡಿ. ಸ್ಯಾಂಕ್ಷನ್ ಆರ್ಡರ್ ಇಶ್ಯೂಡ್ ಬೈ ಗೌರ್ಮೆಂಟ್, ಸ್ಯಾಂಕ್ಷನ್ ಆರ್ಡರ್ ಇಶ್ಯೂಡ್ ಬೈ ಗೌರ್ಮೆಂಟ್, ಸ್ಯಾಂಕ್ಷನ್ ಆರ್ಡರ್ ಇಶ್ಯೂಡ್ ಬೈ ಗೌರ್ಮೆಂಟ್. ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರುವಂತಹ ಪ್ರತಿಯೊಂದು ದಾಖಲೆ ಕೂಡ ನೀವು ನೋಡ್ಬೋದು. ಅದರದ್ದು ದಾಖಲೆ ಪತ್ರಗಳು ಕೂಡ ಇಲ್ಲಿರುತ್ತೆ. ನೀವು ಆ ಪತ್ರಗಳನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದು, ತೆಗಿಬಹುದು, ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಪತ್ರಗಳು ಸಿಗುತ್ತೆ. ಬನ್ನಿ, ಈ ತರ ಸರ್ಕಾರದಿಂದ ಯಾರ್ಯಾರು ಸ್ಯಾಂಕ್ಷನ್ ಆಗಿದೆ ಆ ಪತ್ರಗಳನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದರ ಪ್ರತಿಯೊಂದು ಇದನ್ನೆಲ್ಲ ನೀವು ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೋಡಿ, ಇದಕ್ಕೆ ಫಾರ್ಮ್ 70 ಇಂಡೆಕ್ಸ್ ಫೀಸ್ ಬಂದ್ಬಿಟ್ಟು 50 rupees ಇರುತ್ತೆ. ಇಲ್ಲಿ ನೀವು ಮೇಕ್ ಪೇಮೆಂಟ್ ಅಂತ ಕೊಟ್ರೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ನೋಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು SBI ಇ ಪೇ ಅಂತ ಇದೆಯಲ್ಲ, ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ಇಲ್ಲಿ ಏನ್ ಕ್ಯಾಪ್ಚರ್ಟ್ ಇದೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಸ್ ಇಟ್ ಈಸ್ ಎಂಟರ್ ಮಾಡಬೇಕಾಗುತ್ತೆ. ನೀವು ಮಿಸ್ ಮ್ಯಾಚ್ ಮಾಡಿದ್ರೆ ನಿಮಗೆ ಅದು ಓಪನ್ ಆಗಲ್ಲ. ನೋಡಿ ಇಲ್ಲಿ ಏನಿದೆ ಆಸ್ ಇಟ್ ಈಸ್ ಎಂಟರ್ ಮಾಡಿ, ಇಲ್ಲಿ 2 ಆಪ್ಷನ್ಗೂ ನೀವು ಟಿಕ್ ಮಾಡಿ, ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು UPI ಅಂತ ಇದೆಯಲ್ಲ, ನೀವು ಇದ್ರಲ್ಲಿ ಯಾವ್ದು ಬೇಕಾದ್ರೆ ಮಾಡಬಹುದು. UPI ಈಸಿ, UPI ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ QR ಕೋಡ್ ಅಂತ ಇದೆ ನೋಡಿ, UPI QR ಕೋಡ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ರಿಸ್ಟ್ರಿಕ್ಷನ್ ಬರುತ್ತೆ. ಪೇಮೆಂಟ್ ಆದ್ಮೇಲೆ ನೀವು ಆ ರೀತಿ ಪೇಮೆಂಟ್ ಮಾಡ್ಕೊಂಡ ನಂತರ ನಿಮಗೆ ಒಂದು 1 hour ಇಲ್ಲ half an hour ಇಲ್ಲ 1 day ಆಟೋಮೆಟಿಕಲ್ ಆಗುತ್ತೆ. ನೀವು ಇಲ್ಲಿ ಲಾಸ್ಟ್ ಇಲ್ಲಿ ಏನಿದೆ ಇಲ್ಲಿ ಕೆಳಗಡೆ ಯಾವ ತರ ಮೇಕ್ ಪೇಮೆಂಟ್ ಕಾಣ್ತಾ ಇದೆಯೋ ಅದೇ ತರ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಇದು ಇಲ್ಲಿ ಡೌನ್ಲೋಡ್ ಅಂತ ಬಂದು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮ್ಮ ಮೊಬೈಲ್ ಓಪನ್ ಆಗುತ್ತೆ. ಥ್ಯಾಂಕ್ ಯು. ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಗೆ ಗೊತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನೀವು ಶೇರ್ ಮಾಡಿದ್ರೆ ಎಲ್ಲರಿಗೂ ಮಾಹಿತಿನ ಹಂಚ್ಕೊಂಡಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರಿಗೂ ಉಪಯೋಗ ಆಗಲಿ ಅಂತ ನಾನು ಮಾಡ್ತಾ ಇರೋದು. ನಿಮಗೆ ಯಾರಿಗೆ ಏನು ಅನಿಸುತ್ತೋ ಉಪಯೋಗ ಆಗಲಿ ಅದನ್ನು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.